ವೀಕ್ಷಕ ನಮಸ್ಕಾರ. ಈ ದಿನ ಕೊಡಗಳಿ ಗ್ರಾಮದಲ್ಲಿದ್ದೀನಿ. ನಿನ್ನೆ ಮತ್ತು ಇವತ್ತು ವಿಶೇಷವಾದಂಥ ಹಬ್ಬ, ಮಾರಿ ಹಬ್ಬ. ಹಾಗಾಗಿ ಹೊಸ ದೇವಸ್ಥಾನ ನಿರ್ಮಾಣ ಮಾಡಿರೋಂಥ ಕೊಡಗಳಿ ಗ್ರಾಮಸ್ಥರು, ಯಜಮಾನರುಗಳು, ಎಲ್ಲ ಯುವಕ ಮಿತ್ರರು ಕೂಡ ಉತ್ತಮವಾದಂಥ ಒಂದು 48 ದಿನಗಳ ಕಾಲ ಪೂಜಾ ಕಾರ್ಯಕ್ರಮದೊಂದಿಗೆ ಇವತ್ತು ಕೊಡಗಳಿ ಗ್ರಾಮದಲ್ಲಿ ಮಾರಮ್ಮನ ದೇವಸ್ಥಾನ ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಮಾರಮ್ಮನ ವಿಶೇಷ ಪೂಜಾ ಕಾರ್ಯಕ್ರಮ ಹಾಗೂ ಮನೆ ಮನೆಗೂ ಕೂಡ ಇವತ್ತು ಮಾಂಸದ ಊಟನ ವ್ಯವಸ್ಥೆ ಮಾಡಿರೋದು ಕೂಡ ಇಲ್ಲಿ ನೋಡ್ಬೋದು. ಈ ಶಕ್ತಿ ದೇವತೆ ವಿಶೇಷ ಏನು ಅಂತ ಕೂಡ ಗುಡಪ್ಪರನ್ನ ಕೇಳೋಣ ಏನು ಹೇಳ್ತಾರೆ ಅಂತ. ಗುಡಪ್ಪರ ನಮಸ್ಕಾರ. ಹೊಸ ಮಾರಮ್ಮನ ದೇವಸ್ಥಾನ ನಮ್ಮ ಹಿಂದೂ ಭಾವನೆಗಳಿಗೆ ಉತ್ತಮವಾದಂಥ ಬೆಳವಣಿಗೆ ಕೊಡಗಳಿ ಗ್ರಾಮದಲ್ಲಿ. ತಮ್ಮ ಮನೆತನ ಎಷ್ಟು ವರ್ಷದಿಂದ ಮಾರಮ್ಮನ ದೇವಸ್ಥಾನನ ಪೂಜೆ ಮಾಡ್ತಾ ಇದೆ? ನಮ್ಮ ಕಲಾತಲಾಂತರದಿಂದ ಕಾಲದಿಂದ ಬಂದಿದ್ದಾರೆ. ಈಗ 3-4 ತಲೆಯಿಂದ ನಮ್ಮ ತಲೆ ಬಂದಿದೆ. ಇವಾಗ ಈಗ ಗ್ರಾಮ ದೇವತೆ ಮಾಮೂಲಿ ವರ್ಷದಲ್ಲಿ 2 ಹಬ್ಬ, ಅಮ್ಮನಪ್ಪ, ಮಾರಬ್ಬ, ಉಗಾದಿ ಹಬ್ಬ ಮಾಡ್ತಾ ಇರ್ತಾರೆ. ಅದರಿಂದ ಈ ತಾಯಿಗೆ ಇಡೀ ಊರು ಗ್ರಾಮದವರೆಲ್ಲ ಒಂದು ಸಮವಾಗಿ ನಿಂತ್ಕೊಂಡು ಮಾಡ್ತಾರೆ. ಹೌದು, 4 ಊರಿಗೂ ಕೂಡ ಜನ ಬರ್ತಾರೆ ಹಬ್ಬ ಇತ್ತು ಅಂದ್ರೆ ಅಲ್ವೇ? ಪಂಚಾಯಿತಿ ಕೂಡ ಇದೆ ಇಲ್ಲಿ. ಹೌದು. ಹಾಗೇನೆ ತಮ್ಮ ಹೆಸರು ಗುಡಪ್ಪರೆ? ತಮ್ಮ ಹೆಸರು? ನಾಗರಾಜ್ ಅವರು. ಹಾಂ. ಹಾಗೇನೆ ಏನೇನು ವಿಶೇಷ ಪೂಜೆಗಳಾಗುತ್ತೆ? ಮಂಗಳವಾರ ಹಾಂ. ಮೊದಲು ತುಂಬ ಹಳೆ ದೇವಸ್ಥಾನ ಇತ್ತು, ಇದೆಲ್ಲ ಹೊಸದಾಗಿ ಮಾಡಿದ್ದಾರೆ ಗ್ರಾಮಸ್ಥರು. ಹಾಂ. ಹಾಗಾಗಿ ಮತ್ತೆ ಈ ವರ್ಷದಲ್ಲಿ ಏನೇನು ಹಬ್ಬಗಳು ಮಾಡ್ತೀರಾ? ಅಲ್ಲಿ ಈಗ ವರ್ಷದಲ್ಲಿ ಮಾಮೂಲಿ ಈಗ ಅಮ್ಮನಬ್ಬ, ಉಗಾದಿ ಹಬ್ಬ, ಮಾರಿ ಹಬ್ಬ, ವಿಶೇಷ ಪೂಜೆ ಜಾಸ್ತಿ. ವಿಶೇಷ ಪೂಜೆ. ಹಾಂ. ಉಗಾದಿಲಿ ಜಾಸ್ತಿ ಮೆರವಣಿಗೆ. ಎಲ್ಲೆಲ್ಲಿಂದ ಬರ್ತಾರೆ ಕಾರ್ಯಕ್ರಮಕ್ಕೆ? ಎಲ್ಲೆಲ್ಲಿಂದ ಬರ್ತಾರೆ? ಎಲ್ಲಿಂದ ನಮ್ಮ ಗ್ರಾಮಸ್ಥರು. ಬೇರೆ ಊರಿಂದ ಈ ದೇವತೆ ಕುಲ ಬಾಂಧವರು ಬೇರೆ ಊರಲ್ಲಿದ್ದೀರಾ? ಅವರು ಬರ್ತಾರೆ. ಓಕೆ, ಒಳ್ಳೆಯದಾಗಲಿ.